Hey there! Is today your first time here? Or maybe your first time in a while? If so, maybe you're wondering exactly who we are and what this church is all about. Well, we'd like you to know that we're a group of ordinary people who are on an amazing journey together, following Christ. Our guide is the Bible because it's the divinely inspired Word of God, and it will never take us in the wrong direction. Along the way, we hope you'll see that we are welcoming and spiritually passionate, and that getting to know you is a big deal to us. We know that the road is rough sometimes, but we'll work really hard to bring you practical and relevant messages to equip and encourage you through life's ups and downs. We want you to know that we care about this community, and we believe that it's our job to make it a better place. So, no matter who you are or where you've been, we're glad you're here with us today, and we hope that you'll join us on our journey, following Christ and living out His plan for us. So, welcome to church. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ.
ಸುಂದರ ಬಾಳ ಬಂಗಾರ ಬಾಳ ಬಂಗಾರ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ಬಾಳ ಬಂಗಾರ ಹಸಿರಾದ ಹುಲ್ಲಿನ ಗಾವಲಲ್ಲಿ ಹಸಿರಾದ ಹುಲ್ಲಿನ ಗಾವಲಲ್ಲಿ ಅನುದಿನವೂ ನನ್ನ ನಡೆಸುವೆನಿ ಅನುದಿನವೂ ನನ್ನ ನಡೆಸುವೆನಿ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ಬಾಳ ಬಂಗಾರ ಆಕಾಂಕ್ಷೆ ಏನಿದ್ದರು ಆಶೆ ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆ ನೀ ಆನಂದದಿ ಅನುಗ್ರಹಿಸುವೆ ನೀ ಆನಂದದಿ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ಬಾಳ ಬಂಗಾರ ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ಬಾಳ ಬಂಗಾರ. ಮುಂಜಾನೆ ನಮಸ್ಕಾರಗಳು ಸಹೋದರ ಸಹೋದರಿಯರೇ ಮತ್ತೆ ಸ್ನೇಹಿತರೆ, ನಿಮ್ಮೆಲ್ಲರನ್ನು ಭಾರತೀಯ ಕ್ರೈಸ್ತ ಸಭೆಯ ಪರವಾಗಿ ಈ ಒಂದು ಆನ್ಲೈನ್ ಸರ್ವಿಸ್ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತೇನೆ. ಈ ಒಂದು ಸುಂದರ ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 119ನೇ ಅಧ್ಯಾಯ 162ರಿಂದ 164ರವರೆಗೂ. ಒಬ್ಬನು ತಾನು ಸಂಪಾದಿಸಿದ ದೊಡ್ಡ ಕೊಳ್ಳೆಯಲ್ಲಿ ಹೇಗೋ ಹಾಗೆಯೇ ನಾನು ನಿನ್ನ ನುಡಿಯಲ್ಲಿ ಆನಂದಿಸುತ್ತೇನೆ. ಮಿಥ್ಯವಾದದ್ದನ್ನು ಅಗೆ ಮಾಡುತ್ತೇನೆ, ಅದು ನನಗೆ ಅಸಹ್ಯವಾಗಿದೆ. ನಿನ್ನ ಧರ್ಮಶಾಸ್ತ್ರವು ನನಗೆ ಪ್ರಿಯವಾಗಿದೆ. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ ಮತ್ತೆ ಸ್ನೇಹಿತರೆ, ಒಬ್ಬ ಕೊಳ್ಳೆ ಹೊಡೆಯುವಂತ ಕೊಳ್ಳೆಗಾರ ಯಾವ ರೀತಿಯಾಗಿ ತನ್ನ ಕೊಳ್ಳೆಯಲ್ಲಿ ಆನಂದ ಪಡ್ತಾನೋ ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಅದೇ ರೀತಿಯಲ್ಲಿ ನಿನ್ನ ನುಡಿಗಳಲ್ಲಿ ನಾನು ಆನಂದಿಸುತ್ತೇನೆ ಅಂತ. ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದೆ, ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ ಅಂತ. ಖಂಡಿತವಾಗಿ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರದಲ್ಲಿರುವಂತಹ ಒಂದೊಂದು ವಾಕ್ಯಗಳು ಕೂಡ ಅದ್ಭುತವಾದದ್ದು. ಮತ್ತೆ ಆತನ ವಾಕ್ಯಗಳಲ್ಲಿ ನಾವು ಧ್ಯಾನಿಸಿದಾಗ ನಾವು ತುಂಬಾ ಆನಂದ ಭರಿತರಾಗಿರ್ತೇವೆ. ಖಂಡಿತವಾಗಿ ದೇವರು ನಮ್ಮನ್ನ ಅದ್ಭುತವಾಗಿ ದಾರಿ ನಡೆಸುವಂತಹ ದೇವರಾಗಿದ್ದಾರೆ, ಉನ್ನತವಾದ ದೇವರಾಗಿದ್ದಾರೆ. ಈ ಒಂದು ಸುಂದರ ಸಮಯದಲ್ಲಿ ದೇವರ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಹ್ಯಾರಿ ಬ್ರದರ್ ಬರ್ತಾ ಇದ್ದಾರೆ. ಸೊ ಈ ಒಂದು ಸಮಯದಲ್ಲಿ ನಾವು ಒಂದು ಪ್ರಾರ್ಥನೆಯೊಂದಿಗೆ ಮುಂದುವರಿಸೋಣ. ಪ್ರಾರ್ಥನೆ ಮಾಡೋಣ. ಚೈತನ್ಯ ಸ್ವರೂಪನಾದ ದೇವರೇ, ಕರ್ತನೆ, ಹೀಗೋ ಸ್ವಾಮಿ, ಒಂದೊಳ್ಳೆ ಒಂದು ಮುಂಜಾನೆ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ನಾನು ನಿಮಗೆ ಕೃತಜ್ಞತೆಗಳು ಹೇಳ್ತೀನಿ ದೇವರೇ.
ದೇವರೇ, ನೀವು ಉನ್ನತರು, ಮಹೋನ್ನತರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತರು, ಹಗಲಿರುಳು ಜೀವಿಸುವಂತಹ ಜೀವ ಸ್ವರೂಪನಾದ ದೇವರು, ನಿನ್ನೆ ಇವತ್ತು ನಾಳೆ ಸದಾ ಒಂದೇ ರೀತಿಯಲ್ಲಿ ಇರುವಂತಹ ಏಕೈಕ ದೇವರು. ಕರ್ತನಾದ ದೇವರೇ, ಒಬ್ಬ ವಾಕ್ಯದಲ್ಲಿ ಹೇಳಿದ ಹಾಗೆ ದೇವರೇ, ತಾನು ದೊಡ್ಡ ತನ್ನ ಸಂಪಾದನೆ ಮಾಡಿಕೊಂಡ ದೊಡ್ಡ ಕೊಳ್ಳೆಯಲ್ಲಿ ಹೇಗೆ ಆನಂದ ಪಡ್ತಾನೋ ಅದೇ ರೀತಿಯಲ್ಲಿ ನಿಮ್ಮ ನುಡಿಗಳಲ್ಲಿ ನಾವು ಆನಂದ ಪಡುವವರಾಗಿದ್ದೀವಿ ಸ್ವಾಮಿ. ಸರ್ವಶಕ್ತನಾದ ದೇವರೇ, ಇಲ್ಲಿ ಸೇರಿರುವಂತಹ ಒಬ್ಬೊಬ್ಬರನ್ನು ಅವರು ತಮ್ಮ ಹೃದಯಗಳನ್ನು ತೆರೆದು ದೇವರೇ ನಿಮ್ಮೊಂದು ವಾಕ್ಯಗಳನ್ನು ಅಂಗೀಕರಿಸಿಕೊಳ್ಳಿಕ್ಕೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ತೀನಿ. ದೇವರೇ, ಈ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆ ಹೇಳ್ತಾ ಚಿಕ್ಕ ಪ್ರಾರ್ಥನೆ ಯೇಸು ಸ್ವಾಮಿ ನಿಮ್ಮೊಂದು ಪರಿಶುದ್ಧವಾದ ಹೆಸರಿನಲ್ಲಿ ಬೇಡಿಕೊಳ್ತಿದ್ದೀನಿ ತಂದೆಯಾದ ದೇವರೇ, ಆಮೇನ್. ರಾಜ ಕೊಡುವನು ನನ್ನಲ್ಲಿ ನವಗಾನ, ಯೇಸು ರಾಜ ಕೊಡುವನು. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯಾ, ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ, ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ, ಯೇಸು ರಾಜ ಕೊಡುವನು. ಪಾಪ ಅಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದ. ಪಾಪ ಅಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನಾತ ರಕ್ಷಿಸಿದ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯಾ, ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ, ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ, ಯೇಸು ರಾಜ ಕೊಡುವನು. ಪಾಪ ಕೂಲಿಯಿಂದ ಆತ ನನ್ನನ್ನೆತ್ತಿದ, ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಪಾಪ ಕೂಲಿಯಿಂದ ಆತ ನನ್ನನ್ನೆತ್ತಿದ, ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯಾ, ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ, ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ, ಯೇಸು ರಾಜ ಕೊಡುವನು. ನಮಸ್ಕಾರ. ದೇವರ ವಾಕ್ಯಗಳನ್ನು ಕೇಳೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿಮ್ಮ ವಾಕ್ಯಗಳು ಅತಿ ಅಮೂಲ್ಯವಾದದ್ದು ಸ್ವಾಮಿ. ಈ ಬಾಯಿಯ ಕತ್ತಿಗಿಂತಲೂ ಹದವಾದದ್ದು ಸ್ವಾಮಿ, ಜೇನಿಗಿಂತಲೂ ರುಚಿಕರವಾದಂಥ ಸ್ವಾಮಿ, ಚಿನ್ನ ಬೆಳ್ಳಿಗಳಿಗಿಂತಲೂ ಬೆಲೆ ಬಾಳುವಂಥದ್ದು ಸ್ವಾಮಿ. ಇಂತಹ ವಾಕ್ಯಗಳಿಂದ ನಾವು ಈ ದಿನ ಕಲಿಯಲಿದ್ದೇವೆ. ನಮ್ಮ ಜೀವನದ ಬಗ್ಗೆ, ನಮ್ಮ ಬಗ್ಗೆ, ನಿಮ್ಮ ಬಗ್ಗೆ ದಯವಿಟ್ಟು ಪವಿತ್ರಾತ್ಮರೇ ನೀವೇ ನಮಗೆ ಸಹಾಯ ಮಾಡಬೇಕಂತ ಕೇಳಿಕೊಡ್ತಾ ಇದ್ದೀನಿ ಸ್ವಾಮಿ. ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀನಿ. ಆಮೇಲೆ ಈ ದಿನ ದೇವರ ವಾಕ್ಯದಿಂದ ಕಲಿಯುವಂಥ ಶೀರ್ಷಿಕೆ, ನಾನು ಇಲ್ಲದೆ ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನು ಇಲ್ಲದೆ ನೀವು ಅಂದರೆ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಅಂಥೇಳಿ. ಕಳೆದ ಕೆಲವು ವಾರಗಳಿಂದ ಹಳೆ ಒಡಂಬಡಿಕೆಯಿಂದ ಬಹಳ ವಿಷಯಗಳು ಕಲಿತಾ ಇದ್ರಿ. ಈ ದಿನ ಒತ್ನಿಯೇಲ್ ಅನ್ನುವಂತಹ ಮೊದಲನೆಯ ನ್ಯಾಯ ಸ್ಥಾಪಕರ ಬಗ್ಗೆ ಅವರ ಜೀವನದಿಂದ ನಾವು ಕಲಿಯಲಿದ್ದೇವೆ. ಮೊದಲನೇ ಅಂಶ, ದೇವರ ಒಳ್ಳೆಯ ಪರೀಕ್ಷೆ. ಗಮನ ಇಡಿ, ದೇವರ ಒಳ್ಳೆಯ ಪರೀಕ್ಷೆ. ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 1-6.
ಕಾನಾನ್ಯರೊಡನೆ ನಡೆದ ಯುದ್ಧಗಳಲ್ಲಿ ಒಂದನ್ನೂ ನೋಡದೇ ಇದ್ದ ಇಸ್ರಾಯೇಲರನ್ನು ಪರೀಕ್ಷಿಸುವುದಕ್ಕೂ ಇಸ್ರಾಯೇಲ್ ಸಂತತಿಯವರಲ್ಲಿ ಯುದ್ಧ ವಿದ್ಯೆಯನ್ನು ಅರಿಯದವರಿಗೆ ಅದನ್ನು ಕಲಿಸಿಕೊಡುವುದಕ್ಕೂ ಯೆಹೋವನು ಉಳಿಸಿದ ಜನಾಂಗಗಳವರು ಯಾರೆಂದರೆ 5 ಮಂದಿ ಫಿಲಿಷ್ಟಿಯ ಪ್ರಭುಗಳು, ಸರ್ವ ಕಾನಾನ್ಯರು, ಚಿಯೋದ್ಯನ್ಯರು, ಲೆಬೆನೋನ್ ಪರ್ವತಾವಳಿಯಲ್ಲಿ ಬಾಳ್ ಹೆರ್ಮೋನ್ ಬೆಟ್ಟದಿಂದ ಹಮಾತಿನ ದಾರಿಯವರೆಗೂ ವಾಸವಾಗಿರುವ ಹಿವಿಯರು ಇವರೇ. ತಾನು ಮೋಶೆಯ ಮೂಲಕವಾಗಿ ಇವರ ಪಿತೃಗಳಿಗೆ ವಿಧಿಸಿದ ಆಜ್ಞೆಗಳನ್ನು ಇಸ್ರಾಯೇಲರು ಕೈಕೊಂಡು ನಡೆಯುವರೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿ ತಿಳಿಕೊಳ್ಳುವುದಕ್ಕೋಸ್ಕರ ಯೆಹೋವನು ಅವರನ್ನು ಉಳಿಸಿದನು. ಇಸ್ರಾಯೇಲರು ಕಾನಾನ್ಯ, ಹಿತ್ತಿಯ, ಅಮೋರಿಯ, ಫೆರಿಜಿಯ, ಹಿವಿಯ, ಯಬೂಸಿಯ ಎಂಬೀ ಜನಾಂಗಗಳ ಮಧ್ಯದಲ್ಲಿ ವಾಸ ಮಾಡುತ್ತಾ ಅವರ ಕನ್ಯೆಯರನ್ನು ತಾವು ತಂದು ತಮ್ಮ ಕನ್ಯೆಯರನ್ನು ಅವರ ಕುಮಾರರಿಗೆ ಕೊಟ್ಟು ಅವರ ದೇವತೆಗಳನ್ನು ಸೇವಿಸಿದ್ದರು. ಇದು ನಾವು ಓದಿರುವಂಥ ಈ ವಚನಗಳಲ್ಲಿ ನೋಡಬೇಕಾಗಿರೋದು ಯಾವ ರೀತಿಯಲ್ಲಿ ದೇವರು ಇಸ್ರಾಯೇಲರನ್ನು ಪರೀಕ್ಷಿಸಿದ್ರು ಅಂತ ಹೇಳಿ. ಯಾಕೆ ಪರೀಕ್ಷಿಸ್ತಾ ಇದ್ದಾರೆ? ವಚನ 4ರಲ್ಲಿ ಹೇಳ್ತಾ ಇದೆ, ತಾನು ಮೋಶೆಯ ಮೂಲಕವಾಗಿ ಇವರ ಪಿತೃಗಳಿಗೆ ವಿಧಿಸಿದ ಆಜ್ಞೆಗಳನ್ನು ಇಸ್ರಾಯೇಲರು ಕೈಗೊಂಡು ನಡೆಯುವರೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿ ತಿಳಿಕೊಳ್ಳುವುದಕ್ಕೋಸ್ಕರ ಅಂಥೇಳಿ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 3ನೇ ವಚನ ಓದಿದ್ರೆ ಅಲ್ಲಿ ಹೇಳ್ತಾ ಇದೆ, ಅವರೊಡನೆ ಬೀಗತನ ಮಾಡಬಾರದು, ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಲೂಬಾರದು, ಅವರಿಂದ ತರಲೂಬಾರದು ಅನ್ನೋಂಥ ಆಜ್ಞೆ ಇಸ್ರಾಯೇಲವರಿಗೆ ನೀಡಿದರು. ಐಗುಪ್ತ ದೇಶದಿಂದ ಇವರನ್ನು ಅಲ್ಲಿ ದಾಸರಾಗಿ ಜೀವನ ಮಾಡ್ತಾಯಿದ್ರು. ಅಲ್ಲಿಂದ ಬಿಡಿಸಿ ಅವ್ರದ್ದೇ ಆದಂಥ ಒಂದು ಪಟ್ಟಣಕ್ಕೆ ಕರ್ಕೊಂಡು ಬಂದು ಬಿಟ್ಟ ಅಂತಂದರೆ ಅಲ್ಲಿ ಯಾರೆಲ್ಲ ಬೇರೆಯವರು ಇದ್ದಾರೋ ಅಂಥವ್ರ ಜೊತೆಯಲ್ಲಿ ನೀವು ವಾಸ ಮಾಡೋಕ್ಕೆ ಹೋಗ್ತಾ ಇದ್ರೆ ಅವ್ರ ಜೊತೆಯಲ್ಲಿ ಬೀಗತನ ಮಾಡಬಾರದು, ನಿಮ್ಮ ಹೆಣ್ಣು ಮಕ್ಕಳನ್ನು ಅವರಿಗೆ ಕೊಡಬಾರ್ದು, ಅವರ ಹೆಣ್ಣು ಮಕ್ಕಳನ್ನು ನೀವು ತರಿಸ್ಕೋಬಾರ್ದು ಅಂತ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 3ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳಿದರೂ ಕೂಡ ಇಸ್ರಾಯೇಲ್ ಜನರು, ನಾವು ಇಲ್ಲಿ ನ್ಯಾಯಸ್ಥಾಪಕರು 3ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀರಿ, ಅವರ ಕನ್ಯೆಯರನ್ನು ಇವರ ಮಕ್ಕಳಿಗೂ ಇವರ ಕನ್ಯೆಯನ್ನು ಅವರ ಕುಮಾರರಿಗೂ ಕೊಟ್ಟು ಮದುವೆ ಮಾಡಿ ಈ ಪರೀಕ್ಷೆಯಲ್ಲಿ ಅವರು ಫೇಲ್ ಆಗ್ತಾ ಇದ್ದಾರೆ. ಅಷ್ಟೇ ಅಲ್ಲದಿರ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 14ನೇ ವಚನ ಹೇಳ್ತಾ ಇದೆ, ಸುತ್ತಲಿರುವ ಜನಾಂಗಗಳು ಸೇವಿಸುವ ದೇವರುಗಳನ್ನು ನೀವು ಆರಾಧಿಸಬಾರದು ಅಂತ. ಆದರೆ ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 6ನೇ ವಚನ ನೋಡ್ದ ಅಂತಂದರೆ ಅವರ ದೇವತೆಗಳನ್ನು ಸೇವಿಸಿದರು ಅಂತ. ಅಲ್ಲೂ ಕೂಡ ಆ ಆಜ್ಞೆನ ಮೀರಿ ಆ ಪರೀಕ್ಷೆಯಲ್ಲಿ ಅವರು ಫೇಲ್ ಆಗ್ತಾ ಇದ್ದಾರೆ. ನಮ್ಮ ಜೀವನ ಆಲಿಸಿ ನೋಡೋಣ. ನಾವು ಕೂಡ ಇದೇ ರೀತಿಯಲ್ಲಿ ದೇವರು ಕೊಡ್ತಾ ಇರೋಂಥ ಈ ಪರೀಕ್ಷೆಗಳಲ್ಲಿ ಪಾಸ್ ಆಗ್ತಾ ಇದ್ದೀರಾ, ಫೇಲ್ ಆಗ್ತಾ ಇದ್ದೀರಾ? ನನ್ನ ಜೀವನ ಅಂತ ನೋಡ್ದೆ ಅಂತಂದರೆ ದೇವರು ನನಗೋಸ್ಕರ ಇಟ್ಟಿರುವಂಥ ಪರೀಕ್ಷೆಗಳು ಏನೇನು ಅಂತ ಪರಿಗಣಿಸಿ ನೋಡ್ದೆ ಅಂತಂದರೆ, ಯಾರು ನನ್ನನ್ನು ನೋಡದೇ ಇದ್ದಾಗ ನಾನು ನೀತಿವಂತನಾಗಿರುತ್ತೇನಾ ಅನ್ನೋಂಥ ಮೊದಲನೇ ಪರೀಕ್ಷೆ ಅಂತ ನಾನು ನೋಡ್ತಾ ಇದ್ದೀನಿ. ದೇವರು ಕೊಟ್ಟ ಉಡುಗೊರೆಗಳನ್ನು ನಾನು ಹೇಗೆ ಬಳಸ್ತಾ ಇದ್ದೀನಿ ಅನ್ನೋದು 2ನೇ ಪ್ರಶ್ನೆ ಅಂತ ನೋಡ್ತಾ ಇದ್ದೀನಿ. 3ನೇದು ದೊಡ್ಡ ಕಾರ್ಯಗಳಿಗಾಗಿ ನನ್ನನ್ನು ಸಿದ್ಧಪಡಿಸ್ತಾ ಇದ್ದಾರೆ, ಆದರೆ ನಾನು ಸಿದ್ಧನಾಗ್ತಾ ಇದ್ದೀನಾ ಇಲ್ವಾ ಅನ್ನೋದು ಇನ್ನೊಂದು ಪರೀಕ್ಷೆ. ನನ್ನ ಪ್ರಸ್ತುತ ವಾಸ್ತವ ಹೇಗಿದೆ ಅಂದರೆ ಈ ಪರೀಕ್ಷೆಗಳಲ್ಲಿ ಯಾವ ರೀತಿಲಿ ನಾನು ಪಾಸ್ ಆಗ್ತಾಯಿದ್ದೀನ, ಫೇಲ್ ಆಗ್ತಾಯಿದ್ದೀನ ಅಂತ ನನ್ನ ಜೀವನಕ್ಕೆ ನಾನೇ ಪರಿಗಣಿಸಿ ನೋಡ್ದೆ ಅಂತಂದರೆ, ನಿಜಾಂಶ ಪ್ರಸ್ತುತ ವಾಸ್ತವ ಏನು ಅಂದರೆ ನೀತಿವಂತನಾಗಿರಲು ನಿರಂತರ ಯುದ್ಧವಾಗಿದೆ. ಎಲ್ಲರೂ ನೋಡ್ತಾ ಇರಬೇಕಾದ್ರೆ ಎಲ್ಲರ ಜೊತೆಯಲ್ಲಿರಬೇಕಾದ್ರೆ ನಾನು ನೀತಿವಂತನಾಗಿರ್ಬೋದು. ಸಭೆಯಲ್ಲಿರಬೇಕಾದ್ರೆ, ಶಿಷ್ಯರ ಜೊತೆಲಿ ಇರಬೇಕಾದ್ರೆ, ಕುಟುಂಬದ ಜೊತೆಗೆ ಇರಬೇಕಾದ್ರೆ ಭಾಳ ಸುಲಭ ನೀತಿವಂತರಾಗಿರೋದಕ್ಕೆ, ಯಾವುದು ಸರಿ ಅದ್ರ ಪ್ರಕಾರ ನಡೆಯೋದು. ಯಾಕಂದರೆ ಎಲ್ಲರೂ ನೋಡ್ತಾ ಇದ್ದಾರೆ. ಯಾರು ನೋಡದೇ ಇದ್ದಾಗ ನನ್ನ ಕಣ್ಣುಗಳು ನೋಡಬಾರದ್ದು ನೋಡ್ತಾ ಇದೆಯಾ? ನನ್ನ ಬಾಯಿ ಮಾತಲ್ಲಿ ನಾನು ಹೇಳಬಾರದ್ದು ಹೇಳ್ತಾ ಇದ್ದೀನ? ಯಾರು ಗಮನಿಸದೇ ಇದ್ದಾಗ ನಾನು ನೀತಿವಂತನಾಗಿದ್ದೀನಾ ಅನ್ನುವಂಥ ಪರೀಕ್ಷೆಯಲ್ಲಿ ಅದು ನನಗೆ ಸದಾ ಯುದ್ಧ ಆಗೋಗಿದೆ. ಬಹಳ ಸಾರಿ ಆ ಯುದ್ಧದಲ್ಲಿ ಫೇಲ್ ಆಗ್ತಾಯಿದ್ದೀನೇನೋ ಅನಿಸುತ್ತೆ. ಖಂಡಿತವಾಗ್ಲೂ ಫೇಲ್ ಆಗ್ತಾಯಿದ್ದೀನಿ. 2ನೇ ಪರೀಕ್ಷೆ ದೇವರು ಕೊಡ್ತಾರದು ಹೌದು, ಅವರು ಉಡುಗೊರೆಗಳು ಕೊಟ್ಟಿದ್ದಾರೆ. ಆ ಉಡುಗೊರೆಗಳನ್ನು ನಾನು ದೇವ್ರಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀನಿ. ಆದರೆ ನನ್ನ ಅಂತರಂಗದಲ್ಲಿ ನಾನು ಪರೀಕ್ಷೆ ಮಾಡಿ ನೋಡಿಕೊಂಡಾಗ ಆ ಕಾರ್ಯಗಳನ್ನು ಯಾಕೆ ಮಾಡ್ತಾಯಿದ್ದೀನಿ?
ನನ್ನ ಮಹಿಮೆಗ, ದೇವರ ಮಹಿಮೆಗ? ನಾನು ಆಳವಾಗಿ ನನ್ನ ಅಂತರಂಗದಲ್ಲಿ ಪರೀಕ್ಷಿಸಿ ನೋಡ್ದೆ ಅಂದರೆ ಬಹಳ ಸಾರಿ ನನ್ನ ಸಂತೋಷಕ್ಕೋಸ್ಕರನೇ ಮಾಡ್ತಾ ಇರ್ತೀನಿ, ನನ್ನ ಮಹಿಮೆಗೋಸ್ಕರನೇ ಮಾಡ್ತಾಯಿದ್ದೀನಿ. ಅಂದರೆ ಆ ಪರೀಕ್ಷೆಯಲ್ಲೂ ನಾನು ಫೇಲ್ ಆಗ್ತಾಯಿದ್ದೀನಿ ಅಂತ ಅರ್ಥ. ಖಂಡಿತವಾಗ್ಲೂ ನನ್ನ ಜೀವನ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ನೋಡ್ದೆ ಅಂದರೆ ಯಾವುದೋ ಒಂದು ದೊಡ್ಡ ಮಹತ್ ಕಾರ್ಯಕ್ಕೋಸ್ಕರ ನನ್ನನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅಂತ ನಾನು ನೋಡಬಹುದು. ಆದರೆ ನನ್ನ ಹೃದಯ ಪರೀಕ್ಷೆ ಮಾಡ್ಕೊಂಡು ನೋಡ್ದೆ ಅಂತಂದರೆ ಅಂತಹ ವಿಷಯಗಳನ್ನು ಆಲೋಚಿಸಿದಾಗ ಹೆದರ್ತೀನಿ. ಅಯ್ಯೋ, ಈ ಥರ ಎಲ್ಲ ಮಾಡಿದ್ರೆ ಎಷ್ಟು ಕಷ್ಟಗಳು ಬರುತ್ತೋ. ಅಂತಹ ಕಷ್ಟಗಳಿಗೆ, ಅಂತಹ ಮಹತ್ ಕಾರ್ಯಗಳಿಗೆ ತ್ಯಾಗ ಮಾಡಲು ಮತ್ತು ನನ್ನ ಜೀವನ ಹೃದಯ ಸಮರ್ಪಿಸಲು ಸಂಪೂರ್ಣವಾಗಿ ನನಗನ್ಸುತ್ತೆ ನಾನು ಇನ್ನೂ ಸಿದ್ಧನಿಲ್ಲ. ಸೊ ಈ ಒಂದೊಂದು ಪರೀಕ್ಷೆಗಳಲ್ಲಿ ಕೂಡ ನಾನು ಫೇಲ್ ಆಗ್ತಾಯಿದ್ದೀನಿ. ಅದೇ ರೀತಿಯಲ್ಲಿ ಸಹೋದರ ಸಹೋದರಿಗಳೇ, ನಿಮ್ಮ ಜೀವನದಲ್ಲೂ ಕೂಡ ಆಗ್ತಾ ಇರೋಂಥ ಒಂದೊಂದು ವಿಷಯಗಳು ಕೂಡ ದೇವರ ಒಂದು ಪರೀಕ್ಷೆ. ನಾನು ಮೊದಲನೇ ಅಂಶ ದೇವರ ಒಳ್ಳೆಯ ಪರೀಕ್ಷೆ ಅಂತ ಹೇಳಿದೆ, ಗಮನಿಸಿ ಅಂತ ಹೇಳಿದೆ. ಈ ಪರೀಕ್ಷೆಗಳು ನಮ್ಮ ಒಳಿತಿಗೋಸ್ಕರನೇ, ನನ್ನ ಜೀವನದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ನಾನು ಏರಬೇಕು, ನಾನು ಇನ್ನೂ ಬೆಳಿಬೇಕು ಅನ್ನೋಂಥ ಕಾರಣಕ್ಕೋಸ್ಕರನೇ ಈ ಪರೀಕ್ಷೆಗಳು ಬರ್ತಾಯಿದೆ. ಅಂತಹ ಪರೀಕ್ಷೆಗಳನ್ನು ಪಾಸ್ ಆಗ್ತಾಯಿದ್ದೀನ, ಫೇಲ್ ಆಗ್ತಾಯಿದ್ದೀನ? ನಾವು ಜೀವನದಲ್ಲಿ ಬಹಳ ಸಾರಿ ಬಿಸಿ ಈ ಕೆಲಸ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಹೋಗೋ ತನಕ ಬಿಸಿ ಅಂತ ಇದ್ದಾರೆ. ನಮ್ಗೆ ಗೊತ್ತೇ ಆಗಲ್ಲ ನಾವು ಪರೀಕ್ಷೆಯಲ್ಲಿ ಇದ್ದೀರೋ ಇಲ್ಲವೋ ಅಂಥೇಳಿ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದೇನೆಂದರೆ, ಸ್ವಲ್ಪ ಸಮಯ ಪ್ರತಿದಿನ ಒಂದಷ್ಟು ಸಮಯ ತೆಗೆದಿಟ್ಟು ನನ್ನ ಜೀವನದಲ್ಲಿ ಏನಾಗ್ತಾಯಿದೆ, ನನ್ನ ಜೀವನ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಯಾವ ಥರ ದೇವ್ರು ನನ್ನನ್ನು ಪರೀಕ್ಷಿಸ್ತಾ ಇದ್ದಾರೆ, ಆ ಪರೀಕ್ಷೆಗಳಲ್ಲಿ ನಾನು ಪಾಸ್ ಆಗ್ತಾಯಿದ್ದೀನ, ಫೇಲ್ ಆಗ್ತಾಯಿದ್ದೀನ ಅಂತ ಆ ಸಮಯ ಒದಗಿಸ್ಕೊಡೋದು ಬಹಳ ಬಹಳ ಮುಖ್ಯ. ಇಲ್ಲಿ ನಾವು ಇಸ್ರೇಲ್ ಅಂತಹ ಪರೀಕ್ಷೆಗಳಲ್ಲಿ ಫೇಲ್ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ದೇವರ ಆಜ್ಞೆಗಳು ಸ್ಪಷ್ಟವಾಗಿದ್ದರೂ ಕೂಡ ಆ ಆಜ್ಞೆಗಳ ಪ್ರಕಾರ ಇಸ್ರೇಲ್ ನಡ್ಕೊಳ್ತಾ ಇರಲಿಲ್ಲ. ಅದನ್ನು ನಾವು ನೋಡ್ತೀವಿ. ಸೊ ಆ ರೀತಿಯಲ್ಲಿ ಆದಾಗ ಏನಾಗುತ್ತೆ, ಮುಂದೆ ಇನ್ನೂ ಕೆಲವು ವಚನಗಳು ಓದಿ ಅರ್ಥ ಮಾಡ್ಕೊಳ್ಳೋಣ. ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 7 ಮತ್ತು 8. ಇಸ್ರೇಲರು ಬಾಲ್, ಅಶೇರ ಎಂಬ ದೇವತೆಗಳನ್ನು ಪೂಜಿಸಿ ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಿಟ್ಟು ಆತನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಆದುದರಿಂದ ಆತನು ಇಸ್ರಾಯೇಲರ ಮೇಲೆ ಕೋಪಗೊಂಡು ಅವರನ್ನು 2 ನದಿಗಳ ಮಧ್ಯದಲ್ಲಿರುವ ಆರಾಮ್ ರಾಜ್ಯದ ಅರಸನಾದ ಕುಶೋನ್ ರಿಷಾತೈಮ್ ಎಂಬವನಿಗೆ ಮಾರಿಬಿಟ್ಟನು. ಅವರು 8 ವರ್ಷಗಳವರೆಗೆ ಅವನಿಗೆ ದಾಸರಾಗಿದ್ದರು. ಬಾಳ್, ಅಶೇರ ಎಂಬ ದೇವತೆಗಳಿಗೆ ಪೂಜಿಸಕ್ಕೆ ಶುರು ಮಾಡಿದ್ರು. ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಬೇರೆ ಯಾವುದೇ ದೇವರನ್ನು ನೀವು ಪೂಜಿಸಬಾರ್ದು ಅಂತ. ಆದರೂ ಇವರು ಬೇರೆ ದೇವರುಗಳನ್ನು ಸೇವೆ ಮಾಡೋದಾಗಲಿ, ಪೂಜೆ ಮಾಡೋದಾಗಲಿ ಶುರು ಮಾಡ್ತಾಯಿದ್ದಾರೆ. ಈ ರೀತಿಲಾಗಿ ದೇವರನ್ನು, ಅಂದರೆ ನಿಜವಾದ ಜೀವಂತವಾಗಿರುವ ನಮ್ಮ ದೇವರನ್ನು, ಯಾವ ದೇವರು ಅವ್ರನ್ನ ಕಾಪಾಡಿದ್ರು, ದಾಸತ್ವದಿಂದ ಹೊರಗೆ ತಗೊಂಡು ಬಂದರು, ಅವ್ರಿಗಿಷ್ಟೊಂದೆಲ್ಲ ಆಶೀರ್ವಾದ ಮಾಡಿದರೂ ಕೂಡ ಅಂತಹ ಯೆಹೋವನನ್ನು ಅವರು ಮರೆತು ಬಿಟ್ಟರು. ಆ ಯೆಹೋವನನ್ನು ಮರೆತು ಬಿಟ್ಟ ಕಾರಣ ವಚನ ಹೇಳ್ತಾ ಇದೆ, ಆತನ ದೃಷ್ಟಿಯಲ್ಲಿ, ಅಂದರೆ ದೇವರ ದೃಷ್ಟಿಯಲ್ಲಿ ಅವರು ದ್ರೋಹಿಗಳಾದರು. ಆ ರೀತಿಯಲ್ಲಿ ದ್ರೋಹ ಮಾಡಿರುವಂಥ ಕಾರಣ ದೇವರಿಗೆ ಕೋಪ ಬಂದು ಅವ್ರನ್ನ ಮಾರಿಬಿಟ್ರು ಅಂತದೆ. 8 ವರ್ಷಗಳ ಕಾಲ ಅವರು ದಾಸತ್ವದಲ್ಲಿದ್ದು. ನಮ್ಮ ಜೀವನದಲ್ಲಿ ಕಳೆದ ವರ್ಷ 2020ಯಲ್ಲಿ ನಾವು ಕೂಡ ಕೊರೋನಾ ಅನ್ನುವಂತಹ ಆ ವೈರಸ್ ಬಂದಾಗ 1 ವರ್ಷ ಸ್ವತಂತ್ರವಾಗಿ ಜೀವನ ಮಾಡೋಕ್ಕಾಗಿಲ್ಲ. ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಲ್ಲೆಲ್ಲ ಹೋಗೋಕ್ಕಾಗ್ದಿರ, ಸ್ವತಂತ್ರರಾಗಿಲ್ದಿರ 1 ವರ್ಷನೇ ಬಹಳ ನರಳುಬಿಟ್ರಿ. ಏನಾಗುತ್ತೋ ಗೊತ್ತಿಲ್ಲ, ಮುಂದೆ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ ಅನ್ನೋಂಥ ಭೀತಿ ಸದಾ ಕಾಡ್ತಾಯಿತ್ತು. ಆ ರೀತಿಯಾಗಿ 8 ವರ್ಷಗಳ ಕಾಲ ದೇವರು ಅವ್ರನ್ನ ದಾಸರನ್ನಾಗಿಟ್ಟಿದ್ರು. ಅದು ಶಿಕ್ಷೆ ಅಲ್ಲ, ದೇವರ ಶಿಸ್ತು. ದೇವರ ಶಿಸ್ತು ತಾತ್ಕಾಲಿಕ ಮಾತ್ರ, ಬರೀ 8 ವರ್ಷ ಅಷ್ಟೇ. ನಮ್ಮ ಜೀವನದಲ್ಲೂ ಕೂಡ ನಾವು ಅನುಭವಿಸ್ತಾ ಇರುವಂಥ ಯಾವುದೇ ನಷ್ಟ ಆಗಿರಲಿ, ನೋವಾಗಿರಲಿ, ಸೋಲುಗಳಾಗಿರಲಿ, ಎಲ್ಲ ಕೂಡ ಬರೀ ತಾತ್ಕಾಲಿಕ ಶಿಸ್ತು. ದೇವರು ಆ ನಷ್ಟ ಯಾಕೆ ನನ್ನ ಜೀವನದಲ್ಲಿ ಹಾಕಿಬಿಟ್ರು, ಆ ನೋವು ಯಾಕೆ ಬರೋಕ್ಕೆ ಬಿಟ್ಟರು, ಆ ಸೋಲು ಯಾಕೆ ಬಿಟ್ಟರು ಅಂತಂದರೆ ದೇವರು
ನಮಗೆ ಕಲಿಸ್ತಾ ಇರುವಂಥ ಶಿಸ್ತು. ಎಷ್ಟು ಬೇಗ ನಾವು ಕಲಿತೀರೋ ಅದರಿಂದ ಹೊರಗೆ ಬರೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ದೇವರು ಈ ರೀತಿಯಲ್ಲಿ ಶಿಸ್ತು ಮಾಡಿದಾಗ ನಮ್ಗೆ ಅನಿಸುತ್ತೆ, ಓ ದೇವ್ರು ನನ್ನ ಪ್ರೀತಿ ಮಾಡಲ್ಲ, ದೇವರು ನನ್ನ ದ್ವೇಷಿಸ್ತಾರೆ, ನೋಡಿ ನಾನು ಮಾಡಿರೋ ಪಾಪಕ್ಕೆಲ್ಲ ನನಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ತೀರಿ. ನಾನು ನಿಮಗೆ ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ. ಇಬ್ರಿಯರಿಗೆ 12ನೇ ಅಧ್ಯಾಯ 6ನೇ ವಚನ, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ಅಂದರೆ ದೇವರು ಯಾರನ್ನ ಶಿಸ್ತಿಸ್ತಾರೆ, ಯಾರನ್ನ ಸರಿಪಡಿಸ್ತಾರೆ, ಯಾರನ್ನ ಅವರು ಪ್ರೀತಿ ಮಾಡ್ತಾರೋ ಅವ್ರನ್ನ ಸರಿ ದಾರಿ ತಗೊಂಡು ಬರೋದಕ್ಕೋಸ್ಕರ ಮಾತ್ರನೇ ಈ ಶಿಸ್ತು. ನಮ್ಮ ಜೀವನದಲ್ಲಿ ಆಗ್ತಿರೋಂಥ ಒಂದು ನೋವಾಗಲಿ ನಷ್ಟ ಆಗಲಿ ನಾವು ಆಲೋಚನೆ ಮಾಡಿ, ಓ ದೇವರು ನನಗೆ ಶಿಸ್ತು ಪಡಿಸ್ತಾ ಇದ್ದಾರೆ, ನಾನು ಕಲಿಬೇಕಾಗಿರೋಂಥ ಪಾಠ ಇದೆ, ಆ ಪಾಠ ಎಷ್ಟು ಬೇಗ ನಾನು ಕಲಿತೀನೋ ಅಷ್ಟು ಬೇಗ ದೇವರು ಈ ಕಷ್ಟ ಕಾಲದಿಂದ ಹೊರಗೆ ತೆಗಿತಾರೆ ಅನ್ನೋಂಥ ವಿಷಯ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಯಾಕೆ ದೇವರು ನಮ್ಮನ್ನು ಇಷ್ಟು ಶಿಸ್ತು ಪಡಿಸ್ತಾರೆ ಅಂತಂದರೆ ಅವರ ಅಪಾರವಾದಂಥ ಶಾಶ್ವತ ಪ್ರೀತಿ. ಆ ಕಾರಣಕ್ಕೇ ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಕೊಡಬಾರ್ದು, ನಾವು ನರಕಕ್ಕೆ ಹೋಗಬಾರ್ದು, ನಾವು ಸರಿಯಾದ ಮಾರ್ಗದಲ್ಲಿ ಇರಬೇಕು ಅನ್ನೋಂಥ ಒಂದೇ ಒಂದು ಕಾರಣ ಅವರು ನಮ್ಮನ್ನು ಶಾಶ್ವತವಾಗಿ ಅಪಾರವಾಗಿ ಪ್ರೀತಿ ಮಾಡ್ತಾರೆ. ಆ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮನ್ನು ಶಿಸ್ತು ಪಡಿಸ್ತಾ ಇದ್ದಾರೆ. ಅದನ್ನು ಯಾವತ್ತೂ ಕೂಡ ಮರಿಬಾರ್ದು. ಈ ಶಿಸ್ತು ತಾತ್ಕಾಲಿಕ ಮಾತ್ರ. ಎಷ್ಟೊತ್ತಿರುತ್ತೆ, ಎಷ್ಟು ಬೇಗ ನಾವು ಕಲಿತಾರೋ ಅಷ್ಟು ಬೇಗ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಜ್ಞಾಪಕ ಇಟ್ಕೊಂಡಿರಬೇಕು. ಅದೇ ಆಗ್ತಾ ಇರೋದು ಈ ಇಸ್ರಾಯೇಲ್ ಅವರ ಜೀವನದಲ್ಲೂ ಕೂಡ. ನೋಡಿ ಮುಂದಿನ ವಚನಗಳು 9ರಿಂದ 11. ಇಸ್ರಾಯೇಲರು ಯೆಹೋವನಿಗೆ ಮೊರೆಯಿಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು. ಕಾಲೇಬನ ತಮ್ಮನೂ ಕೆನೆಜನ ಮಗನೂ ಆದ ಒತ್ನಿಯೇಲನೇ ಆ ರಕ್ಷಕನು. ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ ಅವನು ಇಸ್ರಾಯೇಲರ ನ್ಯಾಯಸ್ಥಾಪಕರಿಗೋಸ್ಕರ ಯುದ್ಧಕ್ಕೆ ಹೊರಟನು. ಯೆಹೋವನು 2 ನದಿಗಳ ಮಧ್ಯದಲ್ಲಿರುವ ಆರಾಮ್ ರಾಜ್ಯದ ಅರಸನಾದ ಕುಷಾನ್ ರಿಷಾತೆಯವನ ಮನವನ್ನು ಅವನ ಕೈಗೆ ಒಪ್ಪಿಸಿಕೊಟ್ಟದ್ದರಿಂದ ಅವನನ್ನು ಪೂರ್ಣವಾಗಿ ಸೋಲಿಸಿಬಿಟ್ಟನು. ದೇಶದಲ್ಲಿ 40 ವರ್ಷಗಳ ಪರ್ಯಂತರ ಸಮಾಧಾನವಿತ್ತು. ತರುವಾಯ ಕೆನೆಜನ ಮಗನಾದ ಒತ್ನಿಯೇಲನು ಮರಣ ಹೊಂದಿದನು ಅಂತ ಈ ಒಂದು ವಚನ ಹೇಳ್ತಾ ಇದೆ. ಇವರೆಲ್ಲ ಆ ಕಷ್ಟ ಕಾಲದ 8 ವರ್ಷಗಳ ಕಾಲ ದಾಸತ್ವದಲ್ಲಿದ್ದರು. ಆ ದಾಸತ್ವದಲ್ಲಿದ್ದಾಗ ಅವ್ರಿಗೆ ಆ ನೋವು ಅರ್ಥ ಆಗಿ, ಅಯ್ಯೋ ನಾವು ಮಾಡಿದ ತಪ್ಪು, ನಾವು ಮತ್ತೆ ದೇವ್ರ ಕಡೆ ತಿರ್ಕೋಬೇಕು ಅಂತ ಹೇಳಿ ದೇವ್ರ ಕಡೆ ತಿರ್ಕೊಂಡು ಮೊರೆ ಇಟ್ಟಾಗ 9ನೇ ವಚನ ಹೇಳ್ತಾ ಇದ್ದಾರೆ, ಆ ಇಸ್ರಾಯೇಲರು ಯೆಹೋವನಿಗೆ ಮೊರೆ ಇಟ್ಟರು ಅಂತ. ಮೊರೆ ಇಟ್ಟಾಗ ಆ ಪ್ರಾರ್ಥನೆಯನ್ನು ಆಲಿಸಿ ದೇವರವರಿಗೆ ಒಬ್ಬ ರಕ್ಷಕನನ್ನು ಕಳಿಸ್ಕೊಡ್ತಾನೆ. ಆತನ ಹೆಸರೇ ಒತ್ನಿಯೇಲ್ ಅಂತ ಹೇಳಿ. ಈ ಒತ್ನಿಯೇಲನಿಗೆ 10ನೇ ವಚನ ಹೇಳ್ತದೆ, ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ. ಸೊ ಆ ಒತ್ನಿಯೇಲ ಇವರಿಗೆ ರಕ್ಷಕನಾಗಿದ್ದ ಕಾರಣ ಯಾಕೆ? ದೇವರ ಆತ್ಮವು ಅವನಿಗೆ ಬಲವಾಗಿತ್ತು. ದೇವರ ಆತ್ಮನ ಸಹಾಯದಿಂದ ಅವನು ಯುದ್ಧಕ್ಕೆ ಹೊರಟು ಜಯಿಸಿದನು. ಇಸ್ರೇಲರಿಗೆ ಸ್ವತಂತ್ರ ಸಿಗಕ್ಕೆ ರೀತಿಯಲ್ಲಿ ಪಾತ್ರಧಾರನಾದನು. ಕಾರಣ ದೇವರ ಸಹಾಯದಿಂದನೇ. ದೇವರ ಸಹಾಯ ಇಲ್ಲದ್ರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಜೀವನದಲ್ಲೂ ಕೂಡ ದೇವರು 3ನೇ ಅಂಶ ನಮ್ಗೆ ಕಲಿಸ್ತಾ ಇರೋದು ದೇವರ ನಿರಂತರ ಸಹಾಯ. ಸದಾ ನಿರಂತರವಾಗಿ ಸಹಾಯ ಮಾಡ್ತಾ ಇರ್ತಾರೆ. ಇಲ್ಲೂ ಕೂಡ ಒತ್ನಿಯೇಲನ ಮೂಲಕ, ಅದು ಒತ್ನಿಯೇಲಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಿದ್ರು? ಆತ್ಮನ ಮೂಲಕ, ಆತ್ಮನ ಬಲದಿಂದ ದೇವರು ಅವರಿಗೆ ಆ ಯುದ್ಧದಲ್ಲಿ ಜಯ ಕೊಡಿಸ್ತಾ ಇದ್ದಾರೆ. ಜಕರ್ಯ 4ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದನ್ನು ಸೇನಾಧೀಶ್ವರ ಯೆಹೋವನ ನುಡಿ. ಅಂದರೆ ನನ್ನ ಪರಾಕ್ರಮದಿಂದ ನಾನು ಜಯಿಸೋಕ್ಕೆ ಸಾಧ್ಯ ಇಲ್ಲ, ನನ್ನ ಬಲದಿಂದ ಸಾಧ್ಯ ಇಲ್ಲ, ಆತನ ಆತ್ಮದಿಂದಲೇ ಮಾತ್ರನೇ ನಾವು ಜಯಿಸೋಕ್ಕೆ ಸಾಧ್ಯ. ನಾವು ಮಾಡಬೇಕಾಗಿರೋದೇನು? ಈ ಒಂದು ಚಿಕ್ಕ ಕೆಲವು ವಚನಗಳಲ್ಲಿ ನಾವು ಕಲಿಬೇಕಾಗಿರೋದೇನು? ಮೊರೆ ಇಡಿರಿ, ಆತ್ಮನ ಬಲ ಪಡೆಯಿರಿ. ಅದನ್ನೇ ಒತ್ನಿಯೇಲ್ ಮಾಡ್ತಾ ಇರೋದು. ದೇವರೊಂದಿಗೆ ಹತ್ತಿರವಾದ ಸಂಬಂಧ ಬೆಳೆಸ್ಕೊಂಡು ಬಂದ ಆ ಕಾರಣವಾಗಿ ಆತ್ಮವು ಅವನಿಗೆ ಬಲ ಕೊಟ್ಟಿದ್ದ ಕಾರಣದಿಂದ ಆ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ನಾವು ಕೂಡ ಮಾಡಬೇಕಾಗಿರೋದೇನು? ಮೊರೆ ಇಡಬೇಕಾಗಿದೆ. ದೇವರೇ, ಪವಿತ್ರಾತ್ಮ ವರ ನಮಗೆ ಕೊಟ್ಟಿದ್ದೀರಾ, ಆ ಪವಿತ್ರಾತ್ಮನಿಂದ ನನಗೆ ಬಲ ಬೇಕಾಗಿದೆ ಅಂತ ನಾವು ಮೊರೆ ಇಟ್ಟಾಗ ಪವಿತ್ರಾತ್ಮದ ಮೂಲಕ ನಮಗೆ ಬಲ ಸಿಗುತ್ತೆ. ಪವಿತ್ರಾತ್ಮ ಬಲ ಯಾವ ರೀತಿಯಲ್ಲಿ ಪಡಿಬೇಕು?
ಅನ್ನೋದಕ್ಕೆ ನಾನು ಕೆಲವು ವಿಷಯಗಳು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ 4 ವಚನಗಳು ಓದ್ತೀನಿ. 4 ವಚನ ಆದಮೇಲೆ ಪವಿತ್ರಾತ್ಮ ಭರಿತರಾಗಿರೋದಕ್ಕೆ ನಾವೇನು ಮಾಡಬೇಕು, ನಾವು ಮಾಡಬೇಕಾಗಿರೋಂಥ ಆ ಈ ಅನ್ನೋಂಥ ವಿಷಯಗಳನ್ನ ಹೇಳ್ಕೊಡ್ತೀನಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳಿರುತ್ತೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪವಿತ್ರಾತ್ಮನ ಬಲದಿಂದ ನೀವು ಇಡೀ ಪ್ರಪಂಚವಾಗಿ ನನಗೆ ಸಾಕ್ಷಿಗಳಾಗಬೇಕು ಅಂಥೇಳಿ. ಯೋಹಾನ 7ನೇ ಅಧ್ಯಾಯ 38ನೇ ವಚನದಲ್ಲಿ ದೇವರು ಹೀಗೆ ಹೇಳ್ತಾರೆ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಸೊ ಇಲ್ಲಿ ಹೇಳ್ತಾ ಇದೆ, ವಾಗ್ದಾನ ನೀಡ್ತಾ ಇದ್ದೀನಿ, ಹರಿಯುವ ನೀರು ಯಾವ ರೀತಿಯಲ್ಲಿ ಸದಾ ಬರ್ತಾ ಇರುತ್ತೋ ಆ ರೀತಿಯಲ್ಲಿ ಪವಿತ್ರಾತ್ಮ ಬಲ ಸದಾ ನಮ್ಮಲ್ಲಿ ಇರುತ್ತೆ ಅನ್ನೋಂಥ ವಾಗ್ದಾನ ಇಲ್ಲಿ ಯೇಸು ನಮಗೆ ನೀಡ್ತಾ ಇದ್ದಾರೆ. ಯೋಹಾನ 4ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತಾ ಇದೆ, ಯೇಸು ಆಕೆಗೆ, ಈ ನೀರನ್ನು ಕುಡಿಯುವವರೆಲ್ಲರಿಗೂ ತಿರುಗಿ ನೀರಡಿಕೆಯಾಗುವುದು. ಅಂದರೆ ಸಾಧಾರಣವಾದಂಥ ನೀರು ಯಾರು ಕುಡಿತಾರೋ ಅವರಿಗೆ ಮತ್ತೆ ನೀರಡಿಕೆ ಆಗುತ್ತೆ. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವನವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಅಂದರೆ ಯೇಸು ಕೊಡುವಂತಹ ನೀರು, ಅದನ್ನು ಕುಡಿದಾಗ ಯಾವತ್ತೂ ಕೂಡ ನೀರಡಿಕೆ ಆಗಲ್ಲ. ಅಷ್ಟೇ ಅಲ್ದಿರ ನಮ್ಮನ್ನು ನಿತ್ಯ ಜೀವನಕ್ಕೆ ಕರ್ಕೊಂಡು ಹೋಗೋ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಅಂದರೆ ಪವಿತ್ರಾತ್ಮ ವರ ನಾವು ಪಡಿತೀರಿ, ಆ ಪವಿತ್ರಾತ್ಮನ ಬಲದಿಂದ ನಾವು ಶಾಶ್ವತವಾದಂಥ ಅಂದರೆ ನಿತ್ಯ ಜೀವನ ಪಡೆಯೋ ರೀತಿಗೆ ಒಂದು ಭಾಗ್ಯ ನಮಗೆ ಸಿಗುತ್ತೆ ಅವರ ಸಹಾಯದಿಂದ ಅಂತ ಈ ವಚನ ಹೇಳ್ತದೆ. ಎಫೆಸದವರಿಗೆ 5ನೇ ಅಧ್ಯಾಯ 18ನೇ ವಚನ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಅಂತ ವಚನಗಳು ಹೇಳ್ತಾ ಇದೆ. ಅಂದರೆ ಇಲ್ಲಿ ಈ ವಚನದಲ್ಲಿ ಪೌಲ ಏನು ಹೇಳ್ತಾ ಇದ್ದಾರೆ, ಪವಿತ್ರಾತ್ಮ ಭರಿತರಾಗಿದ್ದು. ಬಹಳ ವರ್ಷಗಳ ತನಕ ನನ್ನ ಕ್ರೈಸ್ತ ಜೀವನದಲ್ಲಿ ನಾನು ಮಾಡಿರುವಂಥ ಅತಿ ದೊಡ್ಡ ತಪ್ಪು ಏನಂತಂದರೆ, ನಾನು ನನ್ನ ಸ್ವಂತ ಬಲದಿಂದ ಜೀವನ ಮಾಡಿ ಜಯಿಸೋದಕ್ಕೆ ಅಂಥೇಳಿ ಬಹಳ ಪ್ರಯತ್ನ ಪಟ್ಟೆ. ಅನೇಕ ಪಾಪದಿಂದ ಹೊರಗೆ ಬರೋಕ್ಕಾಗಿಲ್ಲ, ಅನೇಕ ನನ್ನ ಗುಣಗಳಲ್ಲಿ ಬದಲಾವಣೆಗಾಗಿಲ್ಲ, ನಿಜವಾದ ದೇವರ ಮಹತ್ ಕಾರ್ಯಗಳು ಏನು ಮಾಡಬೇಕಾಗಿತ್ತೋ ಅದೆಲ್ಲ ಮಾಡೋದಕ್ಕಾಗಿಲ್ಲ. ಸೊ ಈಗ ನಾನು ದೇವ್ರ ಹತ್ರ ಬೇಡ್ಕೊತಾ ಇರೋದಂದರೆ, ನಾನು ಕೂಡ ಈ ವಚನಗಳಲ್ಲಿ ನೀಡಿರುವಂಥ ವಾಗ್ದಾನಗಳ ಪ್ರಕಾರ ಪವಿತ್ರಾತ್ಮ ಭರಿತನಾಗಿರಬೇಕು. ಪವಿತ್ರಾತ್ಮ ಭರಿತರಾಗಿರೋದು ಅಂತಂದರೆ ಅದರ ಅರ್ಥ ಏನು, ಅದಕ್ಕೆ ನಾನು ಏನು ಮಾಡಬೇಕಾಗಿದೆ ಅಂಥೇಳಿ ನಾನು ಕೆಲವು ವಚನಗಳನ್ನ ಮೆಲುಕು ಹಾಕಿ ನೋಡ್ದೆ ಅಂತಂದರೆ ನನಗೆ ಅರ್ಥ ಆಗಿರೋದು, ಈ 4 ವಿಷಯಗಳು ನಾನು ಮಾಡ್ತಾಯಿದ್ರೆ ಪ್ರತಿನಿತ್ಯ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಂತಂದರೆ ನಾವು ಪವಿತ್ರಾತ್ಮ ಭರಿತರಾಗಿರ್ಬೋದು. ಏನೇನಂತಂದರೆ, 1, ಅರಿಕೆ ಮಾಡಬೇಕು. ನನ್ನ ಪಾಪಗಳನ್ನು ನಾನು ಅರಿಕೆ ಮಾಡಬೇಕು. ನಾನು ಪ್ರತಿದಿನ ಮಾಡ್ತಾರಂಥ ಒಂದೊಂದು ಪಾಪ, ಯಾವುದೇ ಒಂದು ರಹಸ್ಯವಾದಂಥ ಪಾಪ ಆಗಿರಲಿ, ಯಾರಿಗೂ ಗೊತ್ತಿಲ್ಲದಿರೋಂಥ ಒಂದು ಪಾಪ ಆಗಿರಲಿ, ಎಂಥದ್ದೇ ಒಂದು ಪಾಪ ಆಗಿದ್ದರೂ ಕೂಡ ನಾನು ಅದನ್ನು ದೇವ್ರ ಹತ್ರ ಹೋಗಿ ಅರಿಕೆ ಮಾಡಿಕೊಂಡು ನನ್ನ ಹೃದಯದಲ್ಲಿ ಶುದ್ಧಪಡಿಸ್ಕೊತಾ ಇರಬೇಕು. ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ ಇನ್ನೂ ಏನಾದರೂ ಪಾಪ ಇದೆಯಾ ಅಡಗಿರೋದು, ನನಗೆ ಗೊತ್ತಿಲ್ಲದೆ ಇರೋದು, ಅಂಥ ಪಾಪಗಳನ್ನ ತೋರಿಸಿ ನಾನು ನಿಮ್ಮ ಹತ್ರ ಅರಿಕೆ ಮಾಡ್ಕೊಂಡು ಅದರಿಂದನೂ ಪರಿಶುದ್ಧ ಹೊಂದಬೇಕು. ನನ್ನ ಹೃದಯ ನಿಮ್ಮ ಬೆಳಕಿನಿಂದ ತುಂಬಿರಬೇಕು ಅಂಥೇಳಿ ನಾನು ಮಾಡಿರೋಂಥ ಒಂದೊಂದು ಪಾಪಗಳನ್ನು ಕೂಡ ಅರಿಕೆ ಮಾಡ್ಕೋಬೇಕು. ಅಂದರೆ ಅರಿಕೆ ಮಾಡ್ಕೊಳ್ಳೋದು. ಅಂದರೆ ಆಸೆ ಪಡಿ ಪರಲೋಕಕ್ಕೋಸ್ಕರ. ನಾವು ಇಲ್ಲಿರೋಂಥ ಲೋಕ ಅಲ್ಲ, ಪರಲೋಕದಲ್ಲಿ ಎಷ್ಟು ಅದ್ಭುತವಾಗಿರುತ್ತೆ. ದೇವ್ರು ಇರ್ತಾರೆ, ದೇವ್ರ ಜೊತೆಲಿ ಅನ್ಯೋನ್ಯತೆ, ನಾನು ಶಾಶ್ವತವಾಗಿರ್ತೀನಿ. ಪರಲೋಕದಲ್ಲಿ ಯಾವ ವಿಷಯಗಳು ಬಹಳ ಉತ್ತಮವಾಗಿರುತ್ತೆ, ಯಾವ ವಿಷಯಗಳು ಮುಖ್ಯ, ಇಂತಹ ವಿಷಯಗಳ ಬಗ್ಗೆ ನಾನು ಆಸೆ ಪಡಬೇಕು. ಎಷ್ಟು ನಾನು ಪರಲೋಕದ ವಿಷಯದ ಬಗ್ಗೆ ನಾನು ಆಸೆ ಪಡ್ತಾ ಇರ್ತೀನೋ ಅಷ್ಟು ನಾನು ಪರಿಶುದ್ಧನಾಗಿರೋದಕ್ಕೆ ಸಹಾಯ ಆಗ್ತಾ ಇರುತ್ತೆ. ಸೊ ಅದು ಎರಡನೇದು. ಅಂದರೆ ಆಸೆ ಪಡಬೇಕು ಪರಲೋಕದ ಬಗ್ಗೆ. ಅಂದರೆ ಇಹಲೋಕ
ತಾತ್ಕಾಲಿಕ ಅನ್ನೋಂಥ ವಿಷಯ ನಾನು ಜ್ಞಾಪಕ ಇಟ್ಕೊಂಡಿರಬೇಕು. ಭಾಳ ಸಾರಿ ಏನಾಗುತ್ತೆ, ಈ ಇಹಲೋಕದಲ್ಲಂಥ ವಿಷಯಗಳೆಲ್ಲ ಭಾಳ ಆಕರ್ಷಣೀಯವಾಗಿರುತ್ತೆ. ಆವಾಗ ನಾವು ದೇವ್ರ ಕಡೆ ಆಗಲಿ ಆತ್ಮಿಕ ವಿಷಯಗಳಿಗಾಗಲಿ ಗಮನ ಕೊಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಹಲೋಕ ಅನ್ನೋದು ತಾತ್ಕಾಲಿಕ. ಅಂದರೆ ಇಹಲೋಕ ತಾತ್ಕಾಲಿಕ. ಇಲ್ಲಿರುವಂಥ ವಿಷಯಗಳು ಎಷ್ಟೇ ಆಕರ್ಷಣೀಯವಾಗಿದ್ದರೂ ಕೂಡ ನನ್ನ ಮನಸ್ಸಿಗೆ, ನನ್ನ ಮೆದುಳಿಗೆ, ನನ್ನ ಆಲೋಚನೆಗಳಿಗೆ ಇದು ತುಂಬ ಚೆನ್ನಾಗಿದೆ, ನಾನು ಇದು ಬೇಕಾಗಿದೆ ಅಂತ ಎಷ್ಟೇ ಆಕರ್ಷಣೀಯವಾಗಿದ್ದರೂ ಕೂಡ ಇದು ಬರೀ ತಾತ್ಕಾಲಿಕ, ಇದೆಲ್ಲ ನಾಶ ಆಗೋಗುತ್ತೆ ಅನ್ನೋಂಥ ವಿಷಯ ನಾವು ಮರಿಬಾರ್ದು. ಇಹಲೋಕ ತಾತ್ಕಾಲಿಕ. ಅಂದರೆ ಈಡೇರಲಿರುವ ವಾಗ್ದಾನಗಳಿಂದ ನಿರ್ಮಿಸಿ ಜೀವನವ. ಅಂದರೆ ದೇವರ ವಾಗ್ದಾನಗಳಿದೆ. ಆ ಒಂದೊಂದು ವಾಗ್ದಾನಗಳು ಕೂಡ ಖಂಡಿತವಾಗ್ಲೂ ಈಡೇರುತ್ತೆ. ಆ ವಾಗ್ದಾನಗಳನ್ನು ಯಾವತ್ತೂ ಮರಿಬಾರ್ದು. ಖಂಡಿತವಾಗ್ಲೂ ಈಡೇರುತ್ತೆ. ಆ ವಾಗ್ದಾನಗಳ ಮೇಲೆ ನಮ್ಮ ಜೀವನನ ನಾವು ನಿರ್ಮಿಸ್ಕೊತಾ ಹೋಗ್ತಾ ಇರಬೇಕು. ಯಾವತ್ತೇ ಆಗಲಿ ನಾವು ಜಿಗುಪ್ಸೆ ಆದಾಗ, ಏನೋ ನಿರುತ್ಸಾಹ ಅನ್ನೋದು ಬಂದಾಗ, ಅಯ್ಯೋ ಬೇಜಾರಾಗ್ತಾಯಿದೆ ನನಗೆ, ಈ ಕ್ರೈಸ್ತರ ಜೀವನ, ಈ ಆತ್ಮಿಕ ಜೀವನ ಇದೆಲ್ಲ ಬೇಜಾರಾಗ್ತದೆ ಅಂದರೆ ಅವರ ವಾಗ್ದಾನಗಳನ್ನು ನಾನು ನೆನೆಸ್ಕೊಂಡಂದರೆ ಅದು ನನಗೆ ಸ್ಫೂರ್ತಿ ಕೊಡುತ್ತೆ. ದೇವ್ರು ನನ್ನ ಜೊತೆಗಿದ್ದಾರೆ, ಸದಾ ನನ್ನ ಜೊತೆಗಿದ್ದಾರೆ. ಇನ್ನು ದೇವ್ರು ಹೇಳ್ತಿದ್ದಾರೆ, ನಿಮ್ಮ ಕಷ್ಟಗಳನ್ನೆಲ್ಲ ತೊಗೊಂಡು ಬಂದು ನನ್ನ ಹತ್ರ ಬನ್ನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ಸದಾ ನನ್ನ ಜೊತೆಲಿರ್ತೀನಿ, ನೀವು ಕೇಳಿರಿ ನಾನು ಕೊಡ್ತೀನಿ. ಈ ರೀತಿಯ ಅನೇಕ ವಾಗ್ದಾನಗಳು, ಈ ಒಂದೊಂದು ವಾಗ್ದಾನಗಳ ಮೇಲೆ ನನ್ನ ಜೀವನನ ನಿರ್ಮಿಸ್ಕೊಂಡು ಹೋಗ್ತಾ ಇರಬೇಕು. ಸೊ ಈ ಈ ಏನು ಹೇಳ್ತದೆ ಅಂದರೆ ಅರಿಕೆ ಮಾಡಬೇಕು, ಪರಿಶುದ್ಧ ಮಾಡ್ಕೊಳ್ಳಿ. ನಿಮ್ಮ ಹೃದಯದಲ್ಲಿ ಏನೇ ಪಾಪಗಳಿದ್ದರೂ ಕೂಡ ಅದನ್ನೆಲ್ಲ ಅರಿಕೆ ಮಾಡ್ಕೊಂಡು ಪರಿಶುದ್ಧ ಮಾಡ್ಕೊಳ್ಳಿ. ಪರಲೋಕದ ಬಗ್ಗೆ ಆಸೆ ಪಡಿ ಪರಲೋಕ. ಎರಡನೇದು. ಮೂರನೇದು, ಇಹಲೋಕ ವಿಷಯಗಳ ಬಗ್ಗೆ ಮರ್ತೋಗಿ ಅದ್ರ ಕಡೆ ಗಮನ ಹರಿಸೋದು ಬೇಡ. ಅದು ಬರೀ ತಾತ್ಕಾಲಿಕ, ಕಮ್ಮಿ ಸಮಯ, ನಾಶ ಆಗಿಬಿಡುತ್ತೆ. ಈ ಈಡೇರಲಿರುವ ವಾಗ್ದಾನಗಳ ಮೇಲೆ ನಮ್ಮ ಜೀವನನ ನಿರ್ಮಾಣ ಮಾಡ್ಕೊಂಡು ಹೋಗ್ತಾರಣ್ಣ. ಆ ರೀತಿಲಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಯಾವ ರೀತಿಯಲ್ಲಿ ದೇವರು ಇವರಿಗೆ ಜಯ ಕೊಟ್ಟರು, ಈ ನ್ಯಾಯಸ್ಥಾಪಕರು 3ನೇ ಅಧ್ಯಾಯದಲ್ಲಿ ಇಲ್ಲಿರುವಂಥ ಇಸ್ರೇಲ್ ಅವರಿಗೆ ಜಯ ಕೊಟ್ಟರು ಒತ್ನಿಯಲ ಮೂಲಕ, ಅದೇ ರೀತಿಯಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಾವು ಜಯ ಖಂಡಿತವಾಗ್ಲೂ ಅನುಭವಿಸ್ತೀರಾ. ಆ ರೀತಿಯಲ್ಲಿ ನೀವು ಅನುಭವಿಸಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಯಾವ ರೀತಿಯಲ್ಲಿ ಒತ್ನಿಯೇಲನು ಪವಿತ್ರಾತ್ಮ ಭರಿತನಾಗಿದ್ದು ಆತನ ಮೂಲಕ ದೇವರು ಇಸ್ರಾಯೇಲ್ ಜನರಿಗೆ ರಕ್ಷಣೆ ತಗೊಂಡು ಬಂದರು, ಅದೇ ರೀತಿಯಲ್ಲಿ ದೇವರು ನಮ್ಮ ಮೂಲಕ, ಅಂದರೆ ನಾವು ಕೂಡ ಆತ್ಮಭರಿತರಾಗಿದ್ದು ದೇವರಿಗೋಸ್ಕರ ಅದ್ಭುತ ಕಾರ್ಯ, ಜನರಿಗೋಸ್ಕರ ಅದ್ಭುತ ಕಾರ್ಯ ಮಾಡೋದಕ್ಕೆ ಸಾಧ್ಯ. ಆ ರೀತಿಲಿ ಜೀವನ ಮಾಡೋಣ ಅನ್ನೋಂಥ ಪಾಠ ನಾವು ಕಲ್ತ್ಕೊಂಡ್ರಿ. ಅದಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥಿಸೋಣ. ಮತ್ತು ನಾವು ಕರ್ತರ ಭೋಜನದಲ್ಲಿ ತಗೊಳ್ಬೇಕಾದ್ರೂ ಕೂಡ ಅದೇ ರೀತಿಯಲ್ಲಿ ನಾವು ಕೂಡ ಯೇಸು ಯಾವ ರೀತಿಯಲ್ಲಿ ನಮಗೋಸ್ಕರ ತ್ಯಾಗ ಮಾಡಿ, ಶ್ರಮಪಟ್ಟು, ಹಿಂಸೆ ಅನುಭವಿಸಿ ನಮಗೆ ರಕ್ಷಣೆ ತಂದು ಕೊಟ್ಟರು, ನಾವು ಇನ್ನೊಬ್ಬರಿಗೆ ರಕ್ಷಣಾ ಮಾರ್ಗದರ್ಶಕರಾಗೋರಿಬೇಕಂತ ಹೇಳಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರೇ, ನೀವು ಮಾಡೋಂಥ ಪ್ರತಿಯೊಂದು ಕಾರ್ಯ ಕೂಡ ಅದ್ಭುತ ಸ್ವಾಮಿ. ನೀವಿಲ್ದಿರ ನಾವು ಏನೂ ಇಲ್ಲ ಸ್ವಾಮಿ, ನಾವು ಬರೀ ಶೂನ್ಯರು ಸ್ವಾಮಿ. ನಿಮ್ಮ ಆತ್ಮ ಭರಿತರಾಗಿದ್ದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು ಸ್ವಾಮಿ. ಸತ್ಯವೇದದಲ್ಲಿ ಅನೇಕ ಆ ರೀತಿಯಾದಂಥ ಘಟನೆಗಳನ್ನ ನಾವು ಓದಿ ತಿಳ್ಕೊಂಡಿದ್ದೀರಿ. ಇವತ್ತು ಕೂಡ ಸ್ವಾಮಿ ಒತ್ನಿಯಲ್ಲ ಯಾವ ರೀತಿಲಿ ನಿಮಗೋಸ್ಕರ ಕಾರ್ಯ ಮಾಡಿದ ಕಾರಣ ಆತ್ಮಭರಿತನಾಗಿದ್ದ, ಅದೇ ರೀತಿಯಲ್ಲಿ ನಾವು ಆಸೆ ಪಡ್ತಾಯಿದ್ದೀರಿ ಸ್ವಾಮಿ. ಇವತ್ತು ನಾವು ಕೂಡ ಆತ್ಮಭರಿತರಾಗಿರಬೇಕು. ಯಾಕಂದರೆ ನಮ್ಮ ಸ್ವಂತ ಶಕ್ತಿಯಿಂದ ಏನೂ ಸಾಧ್ಯ ಇಲ್ಲ. ನಿಮ್ಮ ಆತ್ಮಭರಿತರಾಗಿದ್ದರೆ ಖಂಡಿತವಾಗ್ಲೂ ಅದ್ಭುತ ಕಾರ್ಯಗಳು ಸ್ವಾಮಿ. ಇಲ್ಲಿರುವಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡಿ ಸ್ವಾಮಿ. ಪ್ರತಿಯೊಬ್ಬರಲ್ಲೂ ಕೂಡ ನಿಮ್ಮ ಆತ್ಮನ ಬೆರೆಸಿ ಸ್ವಾಮಿ. ಎಲ್ಲರೂ ಕೂಡ ಆತ್ಮನಿಂದ ತುಂಬಿರುವಂಥವರಾಗಿದ್ದ ಅಂತಂದರೆ ಇಲ್ಲಿರುವಂಥ ಪ್ರತಿಯೊಬ್ಬರು ಅದ್ಭುತ ಕಾರ್ಯ ಮಾಡ್ತಾಯಿದ್ರೆ ನಿಮ್ಮ ನಾಮ ಇನ್ನೂ ಅದ್ಭುತವಾಗಿ ಘನತೆ ಆಗಬೇಕು ಸ್ವಾಮಿ. ಆ ರೀತಿಯಲ್ಲಿ ನಾವು ಉಪಯೋಗ ಆಗಬೇಕು ಅಂತ ಬೇಡ್ಕೊತಾ ಇದ್ದೀರಿ ಸ್ವಾಮಿ. ಯೇಸುವೆ, ನೀವು ನಮಗೋಸ್ಕರ ಅಪಾರ ತ್ಯಾಗ ಮಾಡಿದ್ದೀರಿ ಸ್ವಾಮಿ. ಆ ಶಿಲುವೆ ಮೇಲೆ ನೀವು ನಮಗೋಸ್ಕರ ಪಟ್ಟಿರೋಂಥ ಕಷ್ಟ ಅಷ್ಟಿಷ್ಟಲ್ಲ ಸ್ವಾಮಿ. ಎಷ್ಟು ರಕ್ತ ಸುರಿಸಿದ್ರಿ, ಎಷ್ಟು ಹಿಂಸೆನ ಅನುಭವಿಸಿದ್ರಿ ಸ್ವಾಮಿ. ಆ ಒಂದೊಂದು ವಿಷಯ ಯಾವತ್ತೂ ನಾವು ಮರಿದಿರ. ನನ್ನ ಯೇಸು, ನನ್ನ ಸೃಷ್ಟಿಕರ್ತ ನನಗೋಸ್ಕರ ಇಷ್ಟು ಕಷ್ಟಪಟ್ಟಿದ್ದಾರಲ್ಲ, ಇನ್ಮೇಲೆ ನಾನು ನನಗೋಸ್ಕರ ಸ್ವಾರ್ಥಿಯಾಗಿ ಜೀವಿಸ್ದಿರ ಪಾಪ, ಈ ಒಂದು ಇಹಲೋಕ ಇಂಥ ವಿಷಯಗಳೆಲ್ಲ ಬಿಟ್ಟು ಪರಲೋಕದ ವಿಷಯದ ಬಗ್ಗೆ ಆಲೋಚನೆ ಮಾಡಿ ನಿಮಗೋಸ್ಕರ ಜೀವನ ಮಾಡೋದಕ್ಕೆ ನಮಗೆ ಆಶೀರ್ವಾದ ಮಾಡಿ ಸ್ವಾಮಿ. ನಾವು ಮಾಡಿರೋಂಥ ಒಂದೊಂದು ಪಾಪ ಅದೆಷ್ಟೇ ಅಸಹ್ಯಕ್ಕಾಗಿದ್ರೂ ಕೂಡ ಅದನ್ನೆಲ್ಲ ಬಂದು ನಿಮ್ಮ ಹತ್ರ ಹರಕೆ ಮಾಡ್ಕೊತಾ ಇದ್ದೀರಿ ಸ್ವಾಮಿ. ನಾವು ಮಾಡಿರೋಂಥ ಎಲ್ಲ ಪಾಪನ ಕ್ಷಮಿಸ್ತೀರಾ ಅಂತ ನೀವು ನಂಬ್ತಾ ಇದ್ದೀರಿ ಸ್ವಾಮಿ. ನಾವು ಇನ್ನು ಮೇಲೆ ಆ ರೀತಿಯಲ್ಲಿ ಪಾಪದ ಜೀವನ ಅಲ್ದಿರ
ಪವಿತ್ರವಾದಂಥ ಜೀವನ ನಡೆಸೋದಕ್ಕೆ ನಮ್ಮಲ್ಲಿ ಕೂಡ ಆತ್ಮನೇ ನಿಮ್ಮ ಹತ್ರ ಬೇಡ್ಕೊತದ್ದು ನೀವು ನಮ್ಮಲ್ಲಿ ತುಂಬಿಕೊಳ್ಳಿ, ನಮ್ಮ ಮನಸ್ಸಲ್ಲಿ ತುಂಬಿಕೊಳ್ಳಿ ಸ್ವಾಮಿ. ನಿಮ್ಮ ಒಂದೊಂದು ವಾಗ್ದಾನಗಳ ಮೇಲೆ ಆಧಾರಿತವಾಗಿ ನಮ್ಮ ಜೀವನ ನಡೆಸ್ಕೊಂಡು ಹೋಗಬೇಕು ಸ್ವಾಮಿ. ಆ ಒಂದೊಂದು ವಾಗ್ದಾನಗಳನ್ನ ನೆನಪಿಗೆ ತರಿಸ್ಬೇಕು ಸ್ವಾಮಿ. ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಿಮ್ಮ ವಚನಗಳು ಜ್ಞಾಪಕ ಬರಬೇಕು. ಆ ರೀತಿಯಲ್ಲಿ ನಮಗೆ ಸಹಾಯ ಮಾಡಿ ಅಂತ ಪವಿತ್ರಾತ್ಮರೇ ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ ಸ್ವಾಮಿ. ಯಾವಾಗೆಲ್ಲ ಗೊಂದಲಗಳು ಇರ್ತಿರೋ ಆವಾಗೆಲ್ಲ ನಿಮ್ಮ ವಚನಗಳು ನಮಗೆ ಜ್ಞಾಪಕ ಪಡಿಸಿ ಸ್ವಾಮಿ, ಆ ಏನು ಕಾರ್ಯ ಮಾಡಬೇಕು ಏನು ಕಾರ್ಯ ಮಾಡಬಾರ್ದು ಒಂದೊಂದು ವಿಷಯನೂ ನಮಗೆ ಮಾರ್ಗದರ್ಶಿಗಳಾಗಿ ನೀವು ಖಂಡಿತವಾಗ್ಲೂ ನಿಲ್ತಾ ಇದ್ದೀರಾ. ಇಷ್ಟು ವರ್ಷಗಳು ನಿಲ್ಕೊಂಡು ಬಂದಿದ್ದೀರಾ, ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀರಾ ಅಂಥೇಳಿ ನಾವು ನಂಬ್ತಾ ಇದ್ದೀರಿ ಸ್ವಾಮಿ. ಇಲ್ಲಿರುವಂಥ ಪ್ರತಿಯೊಬ್ಬರು ನಾವು ಯಾವ್ಯಾವ ಕಷ್ಟದಲ್ಲಿದ್ದೀರಿ, ಯಾವ್ಯಾವ ಬಲಹೀನತೆಯಲ್ಲಿದ್ದೀರಿ ಎಲ್ಲವೂ ಅರಿತಿರುವಂಥ ದೇವರು ಸ್ವಾಮಿ. ನಮ್ಮ ಬಗ್ಗೆ ಸರ್ವಸ್ವವೂ ಗೊತ್ತಿದ್ದರೂ ನಮ್ಮನ್ನು ತ್ಯಜಿಸ್ತೀರಾ, ನಮ್ಮನ್ನು ತಿರಸ್ಕರಿಸ್ತೀರಾ, ನಮ್ಮನ್ನು ಆಪ್ಕೊಂಡು ಪ್ರೀತಿ ಮಾಡೋಂಥ ದೇವರು ಸ್ವಾಮಿ. ಅದಕ್ಕೋಸ್ಕರ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಿ ಸ್ವಾಮಿ. ಈ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಆಶೀರ್ವಾದ ಮಾಡಿ ಸ್ವಾಮಿ. ನಾವು ಕೂಡ ಯೇಸುವೆ ನಿಮ್ಮಂತೆ ಒತ್ನಿಯಲ್ಲಂತೆ ಇನ್ನೂ ಬೈಬಲಲ್ಲಿ ಅನೇಕ ಜನರಂತೆ ನಾವು ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ನಂಬಿ ಈ ಒಂದು ಪ್ರಾರ್ಥನೆ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀನಿ. ಆಮೇನ್. ನೋಡದಿರು
ಅದ್ಭುತವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಅವರಿಗೆ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ನಾನು ವಿಶ್ವಾಸಿಸ್ತೀನಿ ನೀವೆಲ್ಲರೂ ಕೂಡ ಅನೇಕ ವಿಷಯಗಳನ್ನು ಕಲ್ತಿದ್ದೀರಿ ಅಂತ ನಾನು ವಿಶ್ವಾಸಿಸ್ತೀನಿ. ಅದನ್ನು ನಮ್ಮ ಒಂದು ಹೃದಯದಲ್ಲಿ ಅಳವಡಿಸಿಕೊಳ್ಳೋಣ. ವಾಕ್ಯಕ್ಕನುಗುಣವಾಗಿ ನಾವು ನಡೆಯೋಣ. ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಲವು ಪ್ರಕಟಣೆಗಳಿವೆ, ದಯವಿಟ್ಟು ಗಮನಿಸಿ. ಪ್ರತಿ ಭಾನುವಾರ ನಮ್ಮ ನಿಯಮಿತ ಇಂಗ್ಲಿಷ್, ಕನ್ನಡ, ತಮಿಳು ಭಾಷೆಗಳಲ್ಲಿ ಬೆಳಗ್ಗೆ 9:30ಕ್ಕೆ ಆನ್ಲೈನ್ ಮತ್ತು ಯೂಟ್ಯೂಬ್ ಲಿಂಕ್ಗಳ ಮೂಲಕ ಸಭೆ ನಡೆಸಲಾಗುತ್ತದೆ. ನಿಮ್ಮ ತಿಂಗಳ ಕಾಣಿಕೆಯನ್ನು ನಮ್ಮ ಸಭೆಯ ಅಕೌಂಟಿಗೆ ಕಳುಹಿಸಬೇಕಾಗಿ ವಿನಂತಿ. ವಾರದ ಕಾಣಿಕೆಯನ್ನು ರಾಜು ಅವರ ನಂಬರಿಗೆ ಕಳುಹಿಸಬೇಕಾಗಿ ವಿನಂತಿ. ಹಣಕಾಸಿನ ಕ್ಲಾಸನ್ನು ಈ ತಿಂಗಳು ಯಾರಾದರೂ ಮಿಸ್ ಮಾಡಿಕೊಂಡಿದ್ದರೆ ಯೂಟ್ಯೂಬ್ ಲಿಂಕನ್ನು ನೀವು ನೋಡಬಹುದು. ಏಪ್ರಿಲ್ ತಿಂಗಳಿಂದ ಪ್ರಾರ್ಥನೆಯ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಬೆಳಗಿನ ಜಾವದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಇದು ಯೂಟ್ಯೂಬ್ ಲಿಂಕಲ್ಲಿ ನಮಗೆ ಸಿಗುತ್ತದೆ. ಪ್ರಾರ್ಥನೆಯ ಬೇಡಿಕೆ: ರಜಿನಾ ಜೇಮ್ಸ್ಗಾಗಿ ಪ್ರಾರ್ಥಿಸಿ. ಗಣೇಶ್ ಮತ್ತು ಸಂದಿಲ್ ಅವರು ಬೈಕ್ ಆಕ್ಸಿಡೆಂಟ್ ಆಗಿದ್ದರು, ಅವರಿಗಾಗಿ ಪ್ರಾರ್ಥಿಸಿ. ಮತ್ತು ರಾಜರ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸಿ. ಆಮೇನ್. ಧನ್ಯವಾದಗಳು. ಒಂದು ಸುಂದರ ಸಮಯದಲ್ಲಿ ಪ್ರಾರ್ಥನೆಯೊಂದಿಗೆ ಮುಕ್ತಾಯಗೊಳಿಸೋಣ. ಪ್ರಾರ್ಥಿಸೋಣ. ಭೂಮಿ ಆಕಾಶವನ್ನು ಸಕಲವನ್ನು ಉಂಟು ಮಾಡಿದಂತಹ ಸರ್ವಶಕ್ತನಾದ ದೇವರೇ, ಕರ್ತನೆ, ಈಗ ಸ್ವಾಮಿ ಒಂದು ಸುಂದರ ಸಮಯದಲ್ಲಿ ದೇವರೇ ನಿಮ್ಮೊಂದು ವಾಕ್ಯಗಳನ್ನು ಕೇಳಲಿಕ್ಕೆ ದೇವರೇ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಅದಕ್ಕಾಗಿ ಸ್ತೋತ್ರ ದೇವರೇ. ಆನ್ಲೈನಲ್ಲಿ ಇರುವಂತಹ ಎಲ್ಲ ಸಹೋದರ ಸಹೋದರಿಯರನ್ನು ಮುಟ್ಟಿ ಆಶೀರ್ವಾದ ಮಾಡಿ ಸ್ವಾಮಿ. ದೇವರೇ ಅವರ ಒಂದು ದೇವರೇ ಜೀವನದಲ್ಲಿ ಆಗಬೇಕಾದಂಥ ಎಲ್ಲ ಕಾರ್ಯಗಳನ್ನು ಅದ್ಭುತಗಳನ್ನು ನೀವು ಮಾಡ್ತೀರಿ ಅಂತ ನಾನು ವಿಶ್ವಾಸಿಸ್ತೀನಿ. ಯಾರೆಲ್ಲೋ ಅನಾರೋಗ್ಯವಾಗಿದ್ದಾರೋ ದಯವಿಟ್ಟು ಕರ್ತನೆ ಎಲ್ಲರಿಗೂ ಆರೋಗ್ಯವನ್ನು ನೀವು ದಯಪಾಲಿಸ್ತೀರಿ ಅಂತ ವಿಶ್ವಾಸಿಸ್ತೀನಿ ಸ್ವಾಮಿ. ಈಗ ಕರ್ತನೆ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಸಲ್ಲಿಸುತ್ತಾ ಯೇಸು ಸ್ವಾಮಿ ನಿಮ್ಮ ಒಂದು ಪರಿಶುದ್ಧವಾದ ಹೆಸರಿನಲ್ಲಿ ಬೇಡಿಕೊಳ್ತಿದ್ದೀನಿ ತಂದೆಯಾದ ದೇವರೇ. ಆಮೇನ್.